ನಮಸ್ತೆ ಸ್ನೇಹಿತರೆ, ಇದು ಚಿತ್ರದುರ್ಗ. ನಾನು ನಿಮಗೆ ತೋರಿಸ್ತಾ ಇರೋದು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆಯಿಂದ ನಮಗೆ ಕೇವಲ 5 ಕಿಲೋಮೀಟ್ರ್ ನಾನು ಈ ತಾರೂರಿನಲ್ಲಿ ದಾರಿನ ತೈ ಮಾಡಿದ್ದೀನಿ. ನಂತರ ನಮಗೆ ವಿಲೇಜ್ ಟು ಚಳ್ಳಕೆರೆ ಹೋಗುವಂಥ ಇದು ರೋಡು ತುಂಬ ಅಂದವಾದಂಥ ಭೂಮಿ. ಇದು ಇಲ್ಲಿ ರೆಡ್ ಸಾಯಿಲು ಅಂದರೆ ಕೆಂಪು ಭೂಮಿ ಜಾಸ್ತಿ ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದರಲ್ಲೂ ಸಹ ಎಲ್ಲ ಬೆಳೆಗಳು ಬೆಳೆಯೋದಕ್ಕೆ ವಾತಾವರಣ, ನೀರು ಮತ್ತು ಇಲ್ಲಿ ಎಲ್ಲದಕ್ಕೂ ಸೆಟ್ ಆಗಿದೆ. ನಾನು ನಿಮಗೆ ತಾರೋಡ್ ಅಪ್ರೋಚ್ ಆಗಿ ಒಂದು 2.5 ಎಕರೆ 2 ಬೋರ್ ಇರುವಂಥ ನಾನು ನಿಮಗೆ ಒಂದು ಭೂಮಿನ ತೋರಿಸ್ತೀನಿ. ಆ ಭೂಮಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿವರವಾಗಿ ಕೊಡ್ತೀನಿ. ನೋಡಿ, ಆ ಭೂಮಿಯಲ್ಲಿ 2 ಬೋರ್ ಇದೆ ಮತ್ತು ಒಳ್ಳೆ ವಾಟರ್ ಸೋರ್ಸು. ತಾರೋಡ್ಗೆ ಅಪ್ರೋಚ್ ಆಗಿ ಇದೇ ಲ್ಯಾಂಡು. ನಿಮಗೆ ಇಲ್ಲಿಂದ ಕಂಪ್ಲೀಟ್ ನಿಮಗೆ ರೋಡ್ ಫೇಸು ಒಂದು 350 ಅಡಿ ಬರುತ್ತೆ. ಇಲ್ಲಿ ಸುತ್ತಲೂ ಅಡಿಕೆ ಮಾಡಿದ್ದಾರೆ, ಪಪ್ಪಾಯಿ ಮಾಡಿದ್ದಾರೆ. ನೋಡಿ, ಪಪ್ಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಅಟ್ಯಾಚ್ ಆಗಿನೇ ಈ ಭೂಮಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅನುಕೂಲ. 2 ಬೋರ್ ಇದೆ. ಚಳ್ಳಕೆರೆಯಿಂದ ಕೇವಲ 5 ಕಿಲೋಮೀಟ್ರ್, ಚಿತ್ರದುರ್ಗದಿಂದ ಆದರೆ 35 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಈ ಥರ ರೋಡ್ ಇರೋದು ತುಂಬ ಕಡಿಮೆ ಭೂಮಿಗಳಲ್ಲಿ. ಬೆಂಗಳೂರಿಂದ ಆದರೆ 205 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ರೇಟಿನ ವಿಷಯಕ್ಕೆ ಬಂದರೆ 26 ಲಕ್ಷ ಹೇಳ್ತೀನಿ. 1 ಎಕರೆ ನೆಗೋಷಿಯಬಲ್ ಆಗುತ್ತೆ. ಯಾರೇ ಆದಂಥ ಕಸ್ಟಮರು ಇಂಥ ಒಂದು ತಾರೋಡ್ ಅಪ್ರೋಚ್ ಭೂಮಿ ನಾನು ಬೈ ಮಾಡಬೇಕು ಅನ್ನೋರಿಗೆ ವೆಲ್ಕಮ್. ಬನ್ನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕರೆ ಮಾಡಿ. ಸುಮ್ಮನೆ ಕರೆ ಮಾಡಿಬಿಟ್ಟು ನೀವು ಇದು ಮಾಡ್ಕೊಂಡು ಹೋಗಬೇಡಿ. ನಾನು ನಿಮಗೆ ಎಲ್ಲ ಥರ ನಿಮಗೆ ಒಳ್ಳೆ ಮಾಹಿತಿನೇ ಕೊಡ್ತೀನಿ. ನನ್ನ ಕಡೆಯಿಂದ ನಿಮಗೆ ಒಳ್ಳೆ ಭೂಮಿ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಒಂದು 2 ಎಕರೆ ಭೂಮಿ ಇದೆ, ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅನುಕೂಲ ತುಂಬ ಚೆನ್ನಾಗಿದೆ. ರೈತರು ಕಷ್ಟದಲ್ಲಿ ಇದ್ದಂಥವ್ರು ಮಾತ್ರ ಭೂಮಿನ ಮಾರೋದಕ್ಕೆ ಇಷ್ಟಪಡ್ತಾರೆ. ಭೂಮಿ ಮಾರ್ಕೊಂಡ್ರೆ ಬೇರೆ ಯಾವ ಮಾರ್ಗನೂ ಇರೋದಿಲ್ಲ ರೈತ ಬದುಕೋದಕ್ಕೆ. ಅದರಲ್ಲೂ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ಇಲ್ಲಿ ಹೆಸರಾಂತ ಬೆಳೆ ಒಂದು ನಾವು ಆನಿಯನ್ ಏನು ಈರುಳ್ಳಿ ಅಂತ ಕರಿತೀವೋ, ಆನಿಯನ್ ಆಯಿತು, ಮೆಕ್ಕೆಜೋಳ ಆಯಿತು, ಮತ್ತು ಕಡಲೆ ಆಯಿತು, ಶೇಂಗಾ ಆಯಿತು, ಸೂರಜ್ಕಾಂತಿ ಆಯಿತು, ಈ ಥರ ಎಲ್ಲ ಬೆಳೆಗಳು ಬೆಳೆಯೋದಕ್ಕೆ ಸೂಕ್ತವಾದಂಥ ಮಣ್ಣು ನಮ್ಮ ಚಿತ್ರದುರ್ಗದ ಮಣ್ಣು. ನಮ್ಮ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಒಂದು ಬೆಳೆನ ತೆಗಿತಾರಂದರೆ ನಮ್ಮ ಒಂದು ಚಿತ್ರದುರ್ಗ ಡಿಸ್ಟಿಕ್ ಅಂತ ಹೇಳ್ತೀನಿ. ಯಾಕೆಂದರೆ ನೀರಿಗೆ ಕೊರತೆ ಇಲ್ಲ, ಭೂಮಿಗೆ ಕೊರತೆ ಇಲ್ಲ. ಭೂಮಿಯ ಒಂದು ಕ್ಷೇತ್ರಫಲ ತುಂಬ ಜಾಸ್ತಿ ಇದೆ ಮತ್ತು ಅಗ್ರಿಕಲ್ಚರ್ಗೆ ಯೋಗ್ಯವಾದಂಥ ಭೂಮಿ ಇದು. ಬೆಂಗಳೂರಿಗೆ ನಾವು ನ್ಯಾಷನಲ್ ಹೈವೇ ಚಿತ್ರದುರ್ಗ ಕನೆಕ್ಟಿವ್ ಆಗುತ್ತೆ. ಸ್ಟೇಟ್ ಹೈವೇ ಬಂದ್ಬಿಟ್ಟು ನಮ್ಮ ಚಳ್ಳಕೆರೆ ಕನೆಕ್ಟಿವಿಟಿ ಆಗುತ್ತೆ. ನಮ್ಮ ಚಳ್ಳಕೆರೆ ತುಂಬ ಡೆವಲಪ್ ಆಗಿದೆ ಸ್ನೇಹಿತರೆ. ಯಾವುದೇ ಥರ ಭೂಮಿಗೆ ಖರೀದಿ ಮಾಡಬೇಕಂದ್ರೆ ನಮ್ಮ ಒಂದು ಚಳ್ಳಕೆರೆ ಸುತ್ತಮುತ್ತಲಿನಲ್ಲಿ ಒಳ್ಳೆ ನೀರಿರೋದ್ರಿಂದ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಈಗ ಭೂಮಿಗಳು. ನೀವು ಬೈ ಮಾಡಿ ಇಟ್ಕೊಂಡ್ರೆ ಫ್ಯೂಚರ್ಗೆ ಅನ್ನದ ಕೊರತೆಯನ್ನು ನೀಗಿಸೋಷ್ಟು ಶಕ್ತಿ ಎಲ್ಲರ ರೈತರಲ್ಲೂ ಬರುತ್ತೆ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಜೈ ಹಿಂದ್, ಜೈ ಭಾರತ್.